ಬೆಂಗಳೂರು ನಗರ ಟೌನ್ಶಿಪ್ ಇದೆಯಲ್ಲ, ಆ ಭಾಗದಲ್ಲಿ ಎಷ್ಟು ಮರಗಳ ಮಾರಣ ಹೋಮ ಆಗುತ್ತೆ ಗೊತ್ತಾ ನಿಮಗೆ? ಕೇವಲ ರೈತರ ಕೃಷಿ ಭೂಮಿ ನಾಶವಾಗೋದ್ರ ಜೊತೆಗೆ ಹಸಿರು ಮರೆಯಾಗುತ್ತೆ. ರೈತರೆಲ್ಲ ಹಸಿರ ಉಸಿರು ಕೊಲ್ಲಲಿದೆಯಾ ಟೌನ್ಶಿಪ್? ಬಿಡದಿ ಯೋಜನೆಯಿಂದ ಹಸಿರ ಸಂಪತ್ತು ಮಾಯವಾಗುತ್ತಾ? ಟೌನ್ಶಿಪ್ ಹೆಸರಲ್ಲಿ ಬಲಿಯಾಗ್ತಿರುವ ಮರಗಳೆಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟ. ರಿಪಬ್ಲಿಕ್ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಇನ್ಸೈಡ್ ಸ್ಟೋರಿ. ರೈತರೆಲ್ಲ ಹಸಿರ ಉಸಿರು ಕೊಲ್ಲಲಿದೆಯಾ ಟೌನ್ಶಿಪ್? ರೈತರ ಫಲವತ್ತಾದಂತಹ ಕೃಷಿ ಭೂಮಿ ಟೌನ್ಶಿಪ್ನಿಂದಾಗಿ ಬಿಟ್ಕೊಡ್ಬೇಕಾಗತ್ತೆ ಅನ್ನುವಂಥ ವಿಚಾರ ಒಂದು ಕಡೆಯಲ್ಲಾದರೆ, ಆ ಹಸಿರು ಮಾಯವಾಗುತ್ತೆ, ಲಕ್ಷಾಂತರ ಮರಗಳ ಮಾರಣ ಹೋಮ ಆಗುತ್ತೆ ಅನ್ನೋದು ಮತ್ತೊಂದು ವಿಚಾರ. ಬಿಡದಿ ಟೌನ್ಶಿಪ್ ಆದರೆ ಮರಗಳ ಮಾರಣ ಹೋಮ. ಈ ಯೋಜನೆಯಿಂದ 2 ಲಕ್ಷಕ್ಕೂ ಅಧಿಕ ಮರಗಳು ನಾಶವಾಗ್ತವೆ. ತೆಂಗು, ಅಡಿಕೆ, ಮಾವು ಸೇರಿ 2 ಲಕ್ಷ ಮರಗಳಿಗೆ ಕೊಡಲಿ ಪೆಟ್ಟು ಬೀಳುತ್ತೆ. 8 ಹಳ್ಳಿಗಳಲ್ಲಿರುವ 2 ಲಕ್ಷಕ್ಕೂ ಹೆಚ್ಚು ಮರಗಳಿಗೆ ಆಪತ್ತು ಈ ಟೌನ್ಶಿಪ್ನಿಂದಾಗಿ ಎದುರಾಗಿದೆ. ತೆಂಗು, ಅಡಿಕೆ, ಮಾವಿನ ಮರಗಳು ಸರ್ವನಾಶ ಆಗುತ್ತೆ. ರಾಮನಗರ ತೋಟಗಾರಿಕೆ ಇಲಾಖೆ ಎಕ್ಸ್ಕ್ಲೂಸಿವ್ ಆಗಿ ದಾಖಲೆಯನ್ನು ನೀಡಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕೊಡಲಿ ಪೆಟ್ಟು ಬೀಳೋ ಮರಗಳ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಾವಿರಾರು ಅಲ್ಲ, ಲಕ್ಷಾಂತರ ಮರಗಳ ಮಾರಣ ಹೋಮ ಆಗುತ್ತೆ ಬಿಡದಿಯ ಟೌನ್ಶಿಪ್ ಆದರೆ ಅನ್ನೋದು. ಕೃಷಿ ಭೂಮಿ, ರೈತರ ಬದುಕು ಸರ್ವನಾಶ ಆಗುತ್ತೆ, ಮನೆ ಮಠ ಕಳ್ಕೊಳ್ತಾರೆ ಒಂದು ವಿಚಾರ, ಆದರೆ ಲಕ್ಷಾಂತರ ಮರಗಳು ಕೂಡ ಇದರಿಂದಾಗಿ ಸರ್ವನಾಶ ಆಗುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಸಂಪೂರ್ಣ ಇಲ್ಲಿ ಎಷ್ಟು ಮರಗಳು ಇದ್ದಾವೆ, ಎಷ್ಟು ಮರಗಳು ನಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ. ರಾಮನಗರ ತೋಟಗಾರಿಕೆ ಇಲಾಖೆ ದಾಖಲೆ ಸಮೇತ ಇಷ್ಟು ಮರಗಳು ಟೌನ್ಶಿಪ್ನಿಂದಾಗಿ ನಾಶ ಆಗುತ್ತೆ ಅಂತೇಳಿ ಹೇಳಿದೆ.